ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದಿರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಇಷ್ಟು ಕಗ್ಗಗಳನ್ನು ನೋಡಿದ್ಮೇಲೆ ನನ್ನ ಮನಸ್ಸಿಗೆ ಬರ್ತಕ್ಕಂಥ ಒಂದು ಅಥವಾ ನಿಮ್ಮ ಮನಸ್ಸಿಗೂ ಬಂದಿರಬಹುದಾದಂಥ ಒಂದು ಬಹಳ ಸೂಕ್ಷ್ಮವಾದಂಥ ವಿಚಾರ ಏನಪ್ಪ ಅಂದರೆ, ಎಷ್ಟು ಆಳವಾಗಿ ಡಿ ವಿ ಜಿಯವರು ಜಗತ್ತು, ಜಗತ್ತಿನ ಸೃಷ್ಟಿ ಮತ್ತು ಆ ಸೃಷ್ಟಿಕರ್ತನ ಬಗ್ಗೆ ಯೋಚನೆ ಮಾಡಿರ್ಬೋದು ಅಂತ ಅನಿಸುತ್ತೆ ಅಲ್ವಾ. ಇಲ್ಲಿ ದೃಷ್ಟಿ ಹೇಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಆಳ ಮತ್ತು ಅದರ ಒಂದು ವಿಶಾಲತೆ ನಮಗೆ ಡಿ ವಿ ಜಿಯವರ ಪ್ರತಿಯೊಂದು ಕಗ್ಗದಲ್ಲೂ ಕೂಡ ಗೋಚರವಾಗುತ್ತೆ. ಅವರು ಲೋಕವನ್ನು ನೋಡುವ ದೃಷ್ಟಿಯೇ ಒಂಥರ ವಿಚಿತ್ರ ಅಥವಾ ಸಾಮಾನ್ಯವಾದದ್ದಲ್ಲ ಅಂತ ಹೇಳ್ಬೋದು. ಅವರು ನೋಡಿದ ಪ್ರಪಂಚ ಒಂದು ನಿಲ್ಕದ ಶಕ್ತಿ, ಅದು ನಿತ್ಯವೂ ಕೂಡ ಹೊಸತನವನ್ನೇ ತರುತ್ತಾ ಇರುವಂತಹ ಅದ್ಭುತ ರಹಸ್ಯಮಯವಾಗಿರುವಂತಹ ಒಂದು ನಾಟಕ ಸ್ಥಳ ಅಂತ ಗೋಚರವಾಗುತ್ತೆ ನಮಗೆ. ಅದರಲ್ಲೂ ಈ ಕಗ್ಗಗಳನ್ನೆಲ್ಲ ಕೇಳಾದ್ಮೇಲೆ 92 ಕಗ್ಗಗಳ ಒಂದು ಸುದೀರ್ಘವಾದಂತಹ ಅನುಭವ ನನಗೇನು ಹೇಳುತ್ತೆ ಅಂತಂದ್ರೆ, ಡಿ ವಿ ಜಿಯವರು ಸಾಮಾನ್ಯವಾದವರಲ್ಲ, ಅವರ ಒಂದು ಭಗವಂತನ ಸ್ವಾಂಶಾಂಶ ಅಂತಂದ್ರೆ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಈ 92ನೇ ಕಗ್ಗ ಹೀಗಿದೆ. ಎತ್ತಣಿನೋ ದೃಕ್ಪರಿಧಿಯಾಚೆಯಿಂದಲನಂತ ಸತ್ವ ತೆರೆ ತೆರೆಯಾಗಿ ಬೀಸಿ ಗೂಢದಲ್ಲಿ ಬಿತ್ತರಿಸುತ್ತಿಹುದು ಹೊಸತನವನೆಡೆ ಬಿಡದೆ ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ ಮಂಕುತಿಮ್ಮ. ಎತ್ತಣಿನೋ ದೃಕ್ ಪರಿಧಿಯಾಚೆ ಇಂದಲನಂತ. ದೃಕ್ ಅಂದ್ರೆ ದೃಷ್ಟಿ, ಪರಿಧಿ ಅಂದ್ರೆ ಇನ್ನೊಂದು ಪದ, ಆಚೆ, ಇಂದಲಿ, ಅನಂತ. ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಕೂಡಿಸ್ತಾರೆ. ಎತ್ತಣಿನೋ ದೃಕ್ ಪರಿಧಿಯಾಚೆ ಇಂದಲನಂತ ಅಂತಕ್ಕಂಥ ಮಾತು ನಮಗೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಮ್ಮ ದೃಷ್ಟಿಗೆ ಬಹು ಪರಿಧಿಯಿಂದ ಅಂದ್ರೆ ನಮ್ಮ ದೃಷ್ಟಿಗೆ ಎಟುಕಲಾಗದಷ್ಟು, ಕಣ್ಣಿಗೆ ಕಾಣಲಾಗದಷ್ಟು ಎತ್ತರದಿಂದ ಯಾರೋ ಅಥವಾ ಏನೋ ಒಂದು ಅನಿರೀಕ್ಷಿತವಾದಂತಹ ಶಕ್ತಿ ನಮ್ಮನ್ನ ಈ ಒಂದು ಪ್ರಪಂಚದಲ್ಲಿ ಆಟ ಆಡಿಸ್ತಾ ಇದೆ, ಅಥವಾ ಪ್ರಪಂಚವನ್ನೇ ಒಂದು ವೈಭವೀಪೂರ್ಣವಾಗಿ ತೋರಿಸ್ತಾ ಇದೆ ಅಂತಂದ್ರೆ ತಪ್ಪಾಗಲ್ಲ. ಕಣ್ಣಿಗೆ ಕಾಣದಷ್ಟು ಎತ್ತರದಲ್ಲಿ ಇರುವಂತಹ ಶಕ್ತಿ ನಮ್ಮ ದೈಹಿಕ ದೃಷ್ಟಿಗತಿಗೆ ಅಲಭ್ಯವಾದ ಶಕ್ತಿ. ಅದು ಹೇಗಿರಬಹುದು? ಅದೇ ತಾನೇ ಬ್ರಹ್ಮ ಚೈತನ್ಯ ಅಂತಂದ್ರೆ. ಇದು ದೇವಶಕ್ತಿ ಅಂದ್ರೆ ತಪ್ಪಾಗಲ್ಲ. ಇಲ್ಲಿ ಡಿ ವಿ ಜಿಯವರು ದೃಷ್ಟಿಯನ್ನ ಭೌತಿಕ ವ್ಯಾಪ್ತಿಯಿಂದ ಮೇಲಕ್ಕೆ ಎತ್ತಾ ಹೋಗ್ತಾರೆ. ಆ ಭೌತಿಕ ಒಂದು ದೃಷ್ಟಿ ಏನಿದೆ ಅದು ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಥವಾ ನಮ್ಮ ಕಣ್ಣಿನ ಅಥವಾ ದೃಷ್ಟಿಯ ಬಹುಪರಿಧಿಯಿಂದ ಬಹಳ ಎತ್ತರವಾಗಿರುವಂಥದ್ದು ಅಂತ ಹೇಳ್ಬೋದು. ಸತ್ವ ತೆರೆ ತೆರೆಯಾಗಿ ಬೀಸಿ ಗೂಢದಲ್ಲಿ, ಗೂಢ ಅಂತಂದ್ರು ಜಗತ್ತಿನ ಅಂತರಂಗದಲ್ಲಿ ಜಗದ ತಂತ್ರಗಳ ನಡುವೆ ಸತ್ವ ಅಂದ್ರೆ ಆ ಚೈತನ್ಯ ಅಥವಾ ಆ ಒಂದು ಜೀವಶಕ್ತಿ. ಆ ಜೀವಶಕ್ತಿ ಯಾವಾಗ್ಲೂ ಕೂಡ ಪದೇ ಪದೇ ಬೇರೆ ಬೇರೆ ರೂಪಗಳಲ್ಲಿ ಹರಡ್ತಾ ಇರುತ್ತೆ. ಆ ಬೇರೆ ಬೇರೆ ರೂಪಗಳಲ್ಲಿ ಹರಡ್ತಾ ಇರುವಂತಹ ಆ ಜೀವಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಈ ಶಕ್ತಿ ಸತ್ವವನ್ನ, ನಾನಾಗ್ಲೇ ಹೇಳಿದಾಗೆ ಚೈತನ್ಯ ಅಥವಾ ಜೀವ ಶಕ್ತಿ ಇದೆಯಲ್ಲ, ಅದನ್ನ ದೃಶ್ಯವಿಲ್ಲದ ಹಾಗೆ ಅಂದ್ರೆ ಗೂಢವಾಗಿ ಹರಡ್ತಾ ಹೋಗುತ್ತೆ. ನಮ್ಗೆ ಬಹಳಷ್ಟು ಉದಾಹರಣೆಗಳು ಕಣ್ಣಿಗೆ ಕಾಣ್ತಾ ಹೋಗುತ್ತೆ. ಮರದ ಹಣ್ಣು ಎಷ್ಟು ಪುಟ್ಟದಾಗಿರುತ್ತೆ, ಅದು ಹೇಗೆ ಹೆಮ್ಮರವಾಗಿ ಬೆಳೆಯುತ್ತಲ್ವಾ. ಆ ಒಂದು ಪುಟ್ಟವಾಗಿರುವಂತಹ ಬೀಜ, ಆ ಬೀಜ ತನ್ನನ್ನು ತಾನೇ ಒಡ್ಕೊಂಡು ಗಿಡವಾಗಿ ಮೊಳಕೆ ಒಡೆದು ಗಿಡವಾಗಿ ಹಾಗೆ ಅದು ಬೃಹದಾಕಾರವಾದಂತಹ ಮರವಾಗಿ ಬೆಳೆಯುತ್ತೆ. ಆ ಮರವಾಗಿ ಬೆಳೆದು ತನ್ನ ಒಂದು ಜಾತಿಯ ಹಣ್ಣನ್ನೇ ಮತ್ತೆ ಬೀಜವನ್ನಾಗಿ ಮಾರ್ಪಡಿಸಿ ಮತ್ತೆ ಅದರ ಒಂದು ಜೀವ ಶೈಲಿಯ ಒಂದು ಸೆಲೆ ಅಥವಾ ಚಕ್ರ ಮುಂದುವರಿತಾ ಹೋಗುತ್ತೆ. ಮರಿ ಹುಟ್ಟಿ ಬೆಳೆಯುತ್ತೆ, ಮಗು ಹುಟ್ಟಿ ಬೆಳೆಯುತ್ತೆ, ಅಣುವು ಕೂಡ ನಿತ್ಯ ಚಲಿಸ್ತಾ ಇರುತ್ತೆ. ಇದೆಲ್ಲ ಬಹಳ ಸುಂದರವಾದಂತಹ ಒಂದು ಉದಾಹರಣೆ ಅಂತಂದ್ರೆ ತಪ್ಪಾಗಲ್ಲ. ಮೂರನೇ ಒಂದು ಸುಂದರವಾದಂತಹ ಒಂದು ಪಂಕ್ತಿ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಬಿತ್ತರಿಸುತ್ತಿಹುದು ಹೊಸ ಹೊಸತನವನ್ನೆಡಬಿಡದೆ. ಹೊಸ ಹೊಸತನ ನೋಡಿ, ಎರಡೂ ಕೂಡ ಇದೆ ಇಲ್ಲಿ. ಆ ಶಕ್ತಿ ಹೊಸತನವನ್ನೇ ಬಿತ್ತುತ್ತದೆ, ಒಂದೇ ಮಾದರಿಯಾದಂತಹ ಸ್ಥಿತಿಯನ್ನ ನಿರಾಕರಿಸುತ್ತೆ, ಒಂದೇ ರೀತಿಯಲ್ಲಿ ಆ ರಹಸ್ಯ ಇರೋದಿಲ್ಲ ಅಂತ ಹೇಳ್ಬೋದು. ಈ ಹೊಸತನವನ್ನ ಎಡಬಿಡದೆ ಅಂದ್ರೆ ಪ್ರತಿನಿತ್ಯವೂ ವಿಸ್ತರಿಸ್ತಾ ಇದೆ ಅಂತ ಹೇಳ್ಬೋದು. ಅದು ಹೇಳ್ತಾರೆ ನೋಡಿ 4ನೇದು, ನಿತ್ಯ ನಿತ್ಯವು ಜಗದಿ ಮಂಕುತಿಮ್ಮ. ನಿತ್ಯ ನಿತ್ಯ ಅಂತ ಪ್ರತಿದಿನ ಇದೇ ರೀತಿಯಾದಂತಹ ಒಂದು ಹೊಸತನವನ್ನ, ಆ ಒಂದು ಹೊಸತನದಲ್ಲಿ ಅದ್ಭುತವನ್ನ ಇಲ್ಲಿ ನಮಗೆ ಬಿತ್ತರಿಸ್ತಾ ಹೋಗುತ್ತೆ.
ಆ ಶಕ್ತಿ ಸದಾ ನವೀನತೆಯನ್ನೇ ಹರಡುತ್ತೆ. ಇದು ಯಾವುದನ್ನು ಕೂಡ ಹಳೆಯದಾಗಿ ಉಳಿಯಲು ಬಿಡುವುದಿಲ್ಲ ಅಂತ ಹೇಳ್ತಾರೆ. ಎಡಬಿಡದೆ ಅನ್ನುವಂತಹ ಶಬ್ದದ ಅರ್ಥ ನಿರಂತರ ಬದಲಾವಣೆಯ ಚಕ್ರ ಅಂತ ಹೇಳ್ಬೋದು. ಇಲ್ಲಿ ನಮಗೆ ನೆನಪಾಗುವಂತಹ ಶ್ಲೋಕ ಈ ಒಂದು ಭಗವದ್ಗೀತೆಯ ಶ್ಲೋಕ, ಶಾಶ್ವತಂಚ ಜಗತ್ ನಾಸ್ತಿ ಯಃ ಪಶ್ಯತಿ ಸಪಶ್ಯತಿ ಅಂತ. ಇಲ್ಲಿ ಶಾಶ್ವತ ಯಾವುದೂ ಅಲ್ಲ, ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಆ ಶಾಶ್ವತ ಅಲ್ಲದೆ ಇರುವಂತಹ ವಿಚಾರವನ್ನ ನೀನು ನಿಜವಾಗ್ಲೂ ನೀನು ತಿಳಿದಾಗ ನೀನು ಯೋಗಿ ಆಗ್ತೀಯೇ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದಾದ್ಮೇಲೆ ನಿತ್ಯವು ಜಗದಿ ಅಂತ ಹೇಳಿ ಏನು ಎಪಿಗ್ರಾಮೆಟಿಕ್ ಸೆಂಟೆನ್ಸ್ ಇದೆ, ಆ ಒಂದು ನಿತ್ಯದ ನವೀನತೆ ಮತ್ತು ನಿತ್ಯ ಚಲನೆಯ ಒಂದು ಭಾವವನ್ನ ಇಲ್ಲಿ ತೋರಿಸುತ್ತೆ. ಪೃಥ್ವಿಯಲ್ಲಿ ಸ್ಥಿತಿ ಇಲ್ಲ, ಸ್ಥಿತಿಶೀಲತೆ ಅನ್ನೋದು ಒಂದು ಮಿಥ್ಯೆ ಅಂತ ನಮಗೆ ಗೊತ್ತಿದೆ. ಇದು ದಾರ್ಶನಿಕ ವಿವರಣೆ ಅಂತ ಹೇಳ್ಬೋದು. ನಮ್ಮ ಇಂದಿನ ನಗು ನಾಳೆಯ ದುಃಖಕ್ಕೆ ಕಾರಣವಾಗಬಹುದು, ಇಂದಿನ ಕಷ್ಟ ನಾಳೆಯ ಯಶಸ್ಸಿಗೆ ಒಂದು ಕಾರಣ ಆದ್ರೂ ಕೂಡ ಆಗಬಹುದು. ಏಕೋ ದೇವಃ ಸರ್ವಭೂತೇಷು ಗೂಢಾಃ ಅಂತ ಹೇಳಿ ನಾನು ಅವತ್ತೇ ಒಂದು ಶ್ವೇತಾಶ್ವರ ಉಪನಿಷತ್ತಿನ ಒಂದು ವಾಕ್ಯವನ್ನು ಹೇಳಿದ್ದೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಒಬ್ಬನೇ ದೇವರು ಎಲ್ಲಾ ಕಡೆಯಲ್ಲೂ ಕೂಡ ವಿಸ್ತರಿಸಿಕೊಂಡು ಎಲ್ಲಾ ಜೀವಿಯೊಳಗಿರುವಂತಹ ಆತ್ಮ ಸ್ವರೂಪಿಯಾಗಿರ್ತಾನೆ. ಅವನು ಕ್ರಿಯೆಗಳಿಗೆ ಸಾಕ್ಷಿ, ಎಲ್ಲದರೊಳಗಿರುವಂತಹ ನಿರ್ಗುಣವಾದ ಶುದ್ಧ ಚೇತನ ಅಂತ. ಎಂತಹ ಅದ್ಭುತವಾದಂತಹ ಮಾತಿದು. ಇಲ್ಲಿ ನಮಗೆ ಅರ್ಥ ಆಗ್ತಾ ಇರುವಂತಹ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಯಾವತ್ತೂ ನಿಲ್ಲದ, ಹಿಂದಿನಂತೆ ಇರದ, ಹೊಸದಾಗಿ ಮುಂದುವರಿಯುತ್ತಿರುವ ಇದನ್ನೇ ನಾವು ಜೀವನದ ದೃಷ್ಟಿಯಿಂದ ನೋಡಿದ್ರೆ ಜೀವನವು ನಿಲ್ಲುವುದಿಲ್ಲ, ಮರೆತು ಹೋಗುವುದಿಲ್ಲ, ಸ್ಥಿರವಾಗಿರುವುದಿಲ್ಲ ಅಂತ ಹೇಳಿ ಆ ಒಂದು ಹೊಸತನವನ್ನೇ ಕಾಣುತ್ತಾ ಹೋಗುವಂತಹ ನಮ್ಮೆಲ್ಲರಿಗೂ ಕೂಡ ಭಾಸವಾಗುವಂತಹ ಒಂದು ತತ್ವಚೇತನದ ಅಂಶ ಅಂತಂದ್ರೆ ಇಲ್ಲಿ ತಪ್ಪಾಗಲ್ಲ. ನಾವಿಂದು ನೋಡುತ್ತಿರುವಂತಹ ವಿಶ್ವ ಎಲ್ಲ ಒಂದು ನಾಟಕ ಅಂದ್ರೆ ತಪ್ಪಲ್ಲ. ಈ ನಾಟಕಕ್ಕೆ ನಾಯಕ ಆ ದೈವ ಅಥವಾ ಆ ದೇವಶಕ್ತಿ. ನಾವು ಪ್ರತಿಯೊಬ್ಬರೂ ಕೂಡ ಆತನ ಒಂದು ಬಿತ್ತನೆಯಲ್ಲಿ ಒಂದು ಕ್ರಿಯೆ, ನಮ್ಮೊಳಗಿನ ನವೀನತೆ ಅರಿತುಕೊಳ್ಳುವುದು ನಮ್ಮ ಜೀವನದ ಗುರಿಯಾದರೆ ಆ ದೈವಾಂಶ ಅಥವಾ ಆ ಬ್ರಹ್ಮಜ್ಞಾನವನ್ನ ನಾವು ಅರಿತಂತೆಯೇ ಸರಿ. ಋತುಚಕ್ರ ಅಂತ ಹೇಳಿದ್ವಿ ನೋಡಿ. ಚಳಿ, ಬೇಸಿಗೆ, ಮಳೆ ಎಷ್ಟು ಬಾರಿ ಪುನರಾವೃತ್ತಿ ಆದ್ರೂ ಪ್ರತಿ ಬಾರಿ ಕೂಡ ಅದು ವಿಭಿನ್ನವಾಗಿ ಕಾಣುತ್ತೆ ಅಲ್ವಾ? ಈ ಮಯೂರ ಪಕ್ಷಿ ಅಥವಾ ಕಪಿಲ ಹಸು ಅಂತೇಳಿ ಏನಂತೀವಿ, ಒಂದೇ ಪ್ರಭೇದದಲ್ಲಿರುವಂತಹ ವಿಭಿನ್ನ ಶಕ್ತಿಗಳಾದ್ರೆ ಅದೇ ತರಹ ಜೀವಕೋಶಗಳು ಪ್ರತಿದಿನವೂ ಪುನರ್ ಉತ್ಪತ್ತಿಯಾಗುತ್ತವೆ. ಇದು ಶಕ್ತಿಯ ನವೀನತೆಯ ಒಂದು ವ್ಯಾಖ್ಯಾನ ಅಂತಂದ್ರೆ ತಪ್ಪಾಗಲ್ಲ. ಹೀಗೆ ಕೊನೆಗೆ ಹೇಳೋದಾದ್ರೆ, ಈ ಒಂದು ಏನು ಜಗತ್ತಿದೆ ನಿತ್ಯ ಹೊಸತನವನ್ನ ಕಾಣ್ತಾ ಇದ್ರು ಕೂಡ ಅದು ನಮ್ಮ ಕಣ್ಣಿಗೆ ಗೋಚರಿಸೋದಿಲ್ಲ. ಆದ್ರೆ ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಇಲ್ಲಿನ ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ, ಚಲಿಸ್ತಲೇ ಇರುತ್ತೆ. ಆದ್ರಿಂದ ಬದಲಾವಣೆಯ ಮೇಲೆಯೇ ಹೋರಾಡದೆ ಹೊಸತನವನ್ನು ಹೃದಯದಿಂದ ಸ್ವೀಕರಿಸ್ತಾ ಹೋದ್ರೆ ನಮ್ಮ ಜೀವನ ಸಾರ್ಥಕವಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಎತ್ತ ನೀನೋ ದೃಕ್ ಪರಿಧಿಯಾಚೆಯಿಂದಲನಂತ ಸತ್ವ ತೆರೆಯಾಗಿ ಬೀಸಿ ಗೂಢದಲ್ಲಿ ಬಿತ್ತರಿಸುತ್ತಿಹುದು ಹೊಸತನವ ನೆಡಬಿಡದೆ ನಿತ್ಯವು ಜಗದಿ ಮಂಕುತಿಮ್ಮ, ನಿತ್ಯವು ಜಗದಿ ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.